बेंगलुरु के सरकारी बस बीएमटीसी का एक वीडियो तेजी के साथ वायरल हो रहा है, जिसमें एक गैर मुस्लिम औरत मोबाइल वीडियो बनाते हुए टोपी पहने मुस्लिम कंडक्टर को टोपी निकालने पर मजबूर करती है। बेचारा कंडक्टर टोपी निकाल देता है। औरत कहती है कि आप सरकारी मुलाजिम हैं, तो क्या आप टोपी किसी मजहब की टोपी पहन सकते हैं? आप अपना धर्म अपने घर में रखिए और टोपी निकालिए। इस औरत की इस हरकत से काफ़ी लोग नाराज़ हो गए हैं। ये कौन लोग हैं जो कर्नाटक में यूपी की तरह मजहबी नफरत फैला रहे हैं? लोगों का मुतालबा है कि इस औरत पर नफरत फैलाने के जुर्म में गिरफ्तार किया जाए। आपने देखा होगा, अक्सर सरकारी बसों में पूजा होती है और अपने अपने भगवानों के फोटो लगाए जाते हैं। कई बार तो स्वामी के भेष में यानी ब्लैक ड्रेस पहनकर कंडक्टर और ड्राइवर भी आ जाता है। लेकिन आज तक किसी मुसलमान या ईसाई या किसी और मजहब के लोगों ने कभी सवाल नहीं उठाया। लेकिन ये औरत ने एक टोपी पहनने पर सवाल उठाकर ये कहीं ना कहीं नफरत फैलाने का काम किया है। आप ही बताएं, क्या इस औरत पर कानूनी कार्रवाई की जानी चाहिए या नहीं? ಸರ್ ನಿಮ್ಮ ಯೂನಿಫಾರ್ಮ್ ಅಲ್ಲಿ ಇದು ಟೋಪಿ ಹಾಕೋದಿದೆಯಾ? ಹಾಕ್ಬೋದು ಅಂದ್ರೆ ನಿಮ್ಮ ಧರ್ಮ ನೀವು ಮನೇಲಿ ಮಾಡ್ಕೊಳ್ಳಿ. ಯೂನಿಫಾರ್ಮ್ ಅಲ್ಲಿ ಇಲ್ಲ ಅಂದ್ಮೇಲೆ ಹಾಕಬಾರ್ದು. ಇದೆಯಾ ಇಲ್ವಾ ನಿಮ್ಮ ಪ್ರಕಾರ? ಸುಮಾರು ವರ್ಷದಿಂದ ಹಾಕೋದು ಬೇರೆ. ನಿಮ್ಮ ಧರ್ಮ ನೀವು ಮನೇಲಿ ಮಾಡ್ಕೊಳ್ಳಿ, ಯಾರ್ದು ಅಭ್ಯಂತರ ಇಲ್ಲ. ಯೂನಿಫಾರ್ಮ್ ಅಲ್ಲಿ ಇದು ಇದೆಯಾ? ನಿಮ್ಮ ಯೂನಿಫಾರ್ಮ್ ಅಲ್ಲಿ ನೀವು ಇದೆಲ್ಲ ಹಾಕೊಳ್ಳೋದಿದೆಯಾ? ನೀವು ಸರ್ಕಾರಿ ನೌಕರರು ಇದ್ದೀರಿ, ನಿಮ್ಮ ಯೂನಿಫಾರ್ಮ್ ಪ್ರಕಾರ ನೀವು ಇದನ್ನ ಹಾಕೋಬಹುದಾ? ಅಲ್ಲ, ಅಬ್ಜೆಕ್ಷನ್ ಅಲ್ಲ, ಅದು ಕಾನೂನು ಪಾಲನೆ ಮಾಡೋದು ಸರ್ಕಾರಿ ನೌಕರರ ಕೆಲಸ. ಅದು ನಿಮ್ಮ ಕಾನೂನಲ್ಲಿ ಇದೆಯಾ ಅಷ್ಟೇ ಕೇಳ್ತಾರದು. ಇದೆ ಅಂದ್ರೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಯಾರ ಗಮನಕ್ಕೆ? ನಿಮ್ಮ MD ಅವ್ರ ಗಮನಕ್ಕೆ ತರಬೇಕಾ ನಾವು? ಅಲ್ಲ, ನಾನು ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಇವಾಗ ಇದಿದೆ ಅಂತ ಇಲ್ಲ ಅಂತ ನಿಮ್ಮ ಪ್ರಕಾರ? ಅಲ್ಲ, ನಿಮ್ಮ ಪ್ರಕಾರ ಇದೆಯಾ ಇಲ್ವಾ? ಯೂನಿಫಾರ್ಮ್ ನೀವು ಹಾಕೋದೇ ಕಾನೂನಲ್ಲ, ಇದೆಯಾ ಇಲ್ವಾ ಅಷ್ಟೇ ನಾವು ಕೇಳ್ತೀವಿ. ಕಾನೂನಲ್ಲಿ ಇದೆ ಅಂದ್ರೆ ನಮ್ದು ಅಭ್ಯಂತರ ಇಲ್ಲ. ಇರಬಹುದು, ಬೇಡ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತೆಗೆದ್ಬಿಡಿ, ಚೇಂಜ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ತೆಗೀರಿ. ಇವಾಗ ಹಂಗಾದ್ರೆ ತೆಗೆದ್ಬಿಡಿ. ಈಗ ನಿಮ್ಮ ಮನೇಲಿ ಹಾಕೊಳ್ಳಿ, ನಿಮ್ಮ ಮಸೀದಿಯಲ್ಲಿ ಹಾಕೊಳ್ಳಿ, ನಾವು ಬೇಡ ಅನ್ನಲ್ಲ. ಇಲ್ಲ ಇಲ್ಲ, ಬೇಡ. ಕಾನೂನು ಅಂದ್ಮೇಲೆ ಎಲ್ರಿಗೂ ಒಂದೇ, ನಿಮ್ದು ಬೇರೆ ನಮ್ದು ಬೇರೆ ಅಲ್ಲ. ಈಗ ತೆಗೆದ್ಬಿಡಿ ಸರ್. ಆಯ್ತು ಬಿಡಿ. ಹಾಂ.